ಅಜಯ್ ರಾವ್ ಮತ್ತು ಸೋನಲ್ ಮೊಂಟೇರೊ ಅಭಿನಯದ ಹೊಸ ಸಿನಿಮಾ ರಾಧೇಯ. ಕೃಷ್ಣ ಅಜಯ್ ರಾವ್ ಅವರು ಸೈಕೋ ಕಿಲ್ಲರ್ ಪಾತ್ರದಲ್ಲಿ ಹೇಗೆ ಅಬ್ಬರಿಸಿದ್ದಾರೆ? ಈ ಸಿನಿಮಾ ನೋಡ್ಲೇಬೇಕಾ? ಬನ್ನಿ ತಿಳಿಯೋಣ. ಸಿನಿಮಾದ ಒನ್ಲೈನ್ ಸ್ಟೋರಿ ಬಂದು 36 ಕೊಲೆ ಮಾಡಿದ ಒಬ್ಬ ಸೀರಿಯಲ್ ಕಿಲ್ಲರ್ ಪೊಲೀಸರಿಗೆ ಸರೆಂಡರ್ ಆಗ್ತಾನೆ. ಅವನಿಗೆ ಗಲ್ಲು ಶಿಕ್ಷೆ ಆಗೋ ಟೈಮಲ್ಲಿ ಅವನ ಫ್ಲ್ಯಾಶ್ಬ್ಯಾಕ್ ಕಥೆ ಓಪನ್ ಆಗುತ್ತೆ. ಅವನು ಯಾಕೆ ಹೀಗೆ ಮಾಡಿದ ಅನ್ನೋದೇ ಸಿನಿಮಾದ ಸಸ್ಪೆನ್ಸ್. ಪಾಸಿಟಿವ್ ಪಾಯಿಂಟ್ಸ್: ಅಜಯ್ ರಾವ್ ಅವರ ಆಕ್ಟಿಂಗ್. ನಮಗೆ ಗೊತ್ತಿರೋ ಲವರ್ ಬಾಯ್ ಕೃಷ್ಣ ಇಲ್ಲಿ ರಗಡ್ ಸೈಕೋ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಸೆಕೆಂಡ್ ಹಾಫ್ ತುಂಬಾ ಎಮೋಷನಲ್ ಆಗಿದೆ. ವಿಶೇಷವಾಗಿ ಅಣ್ಣ ತಂಗಿಯ ಬಾಂಡಿಂಗ್ ನಿಮ್ಮನ್ನು ಭಾವುಕರನ್ನಾಗಿ ಮಾಡುತ್ತೆ. ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಥೆಗೆ ಪೂರಕವಾಗಿದೆ. ನೆಗೆಟಿವ್ ಪಾಯಿಂಟ್ಸ್: ಫಸ್ಟ್ ಹಾಫ್ ಸ್ವಲ್ಪ ನಿಧಾನ ಅನ್ಸುತ್ತೆ. ಸೀರಿಯಲ್ ಕಿಲ್ಲರ್ ಮೂವಿ ಅಂದ್ಮೇಲೆ ಇನ್ನೂ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇರ್ಬೇಕಿತ್ತು. ಸ್ಕ್ರೀನ್ ಪ್ಲೇ ಇನ್ನೂ ಸ್ವಲ್ಪ ಟೈಟ್ ಆಗಿದ್ದಿದ್ರೆ ಸಿನಿಮಾ ಬೇರೆ ಲೆವೆಲ್ಗೆ ಹೋಗ್ತಿತ್ತು. ಒಟ್ಟಾರೆಯಾಗಿ ಹೇಳಬೇಕೆಂದ್ರೆ ರಾಧೇಯ ಒಂದು ಒಳ್ಳೆಯ ಎಮೋಷನಲ್ ಸಸ್ಪೆನ್ಸ್ ಸಿನಿಮಾ. ನೀವು ಅಜಯ್ ರಾವ್ ಅವರ ಅಭಿಮಾನಿಗಳಾಗಿದ್ರೆ ಅಥವಾ ಫ್ಯಾಮಿಲಿ ಸೆಂಟಿಮೆಂಟ್ ಇಷ್ಟಪಡೋವಾಗಿದ್ರೆ ಖಂಡಿತ ಒಮ್ಮೆ ನೋಡ್ಬಹುದು. ನೀವೀಗಾಗಲೇ ಸಿನಿಮಾ ನೋಡಿದ್ರೆ ನಿಮಗೆ ಏನನ್ಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.